ಗುರು, ಆ ನೇಣ್ ಹಾಕೊಂಡಿರೋ ಹುಡುಗಿ ಬಗ್ಗೆ ವಿಚಾರಿಸ್ದೆ. ಅವಳ ಹೆಸರು ಜ್ಯೋತಿ ಅಂತ. ಮಿನಿಸ್ಟರ್ ಜೆ ಪಾಟೀಲ್ ಹತ್ರ PA ಆಗಿದ್ಲಂತೆ. ಏನು? ಮಿನಿಸ್ಟರ್ ಜೆ ಪಾಟೀಲ್ ಹತ್ರ? ಏನ್ ರಾಂಗು? ಎಲೆಕ್ಟ್ರಿಕ್ ಶಾಕಿಂದ ಸತ್ತ ಸ್ಮಿತಾ ಮಿನಿಸ್ಟರ್ ಕೀಪ್, ಆಕ್ಸಿಡೆಂಟಲ್ ಸತ್ತ ಸತ್ಯ ಮಿನಿಸ್ಟರ್ ಡ್ರೈವರ್. ಈಗ ನೀನ್ ಹೇಳ್ತಿರೋ ಈ ಹುಡುಗಿ ಮಿನಿಸ್ಟರ್ PA. ಇವರೆಲ್ಲರ ಮಧ್ಯೆ ಲಿಂಕ್ ಇದೆ. ಹಾಗಾದ್ರೆ ಈ ಸಾವುಗಳಿಗೂ ಏನೋ ಲಿಂಕ್ ಇರ್ಬೇಕು. ಹೇಗೆ ಗುರು? ಸ್ಟೇಜ್ ಮೇಲೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದ್ದು ನ್ಯಾಚುರಲ್, ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ನ್ಯಾಚುರಲ್. ಈ ಹುಡುಗಿ ತಾನಾಗೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅದು ಓಕೆ ಪೂಜಾ, ಆದ್ರೆ ಅವಳು ಯಾಕೆ ಸೂಸೈಡ್ ಮಾಡ್ಕೊಳ್ಳೋ ರೀಸನ್ ಗೊತ್ತಾಯ್ತಾ? ಅವಳು ಇದ್ದಿದ್ ಗೆಸ್ಟ್ ಹೌಸ್ ನಲ್ಲಿ ಹೋಗಿ ವಿಚಾರಿಸಿದೆ. ಅವಳಿಗೆ ರಿಲೇಷನ್ಸ್ ಯಾರು ಇಲ್ಲ. ಸಂತೋಷ್ ಅನ್ನೋ ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ಲು. ಆಕ್ಚುಲಿ ಇನ್ 2 ದಿನದಲ್ಲಿ ಅವಳು ಸಂತೋಷ್ ಇಬ್ರು ನ್ಯೂಜಿಲ್ಯಾಂಡ್ ಹೋಗಕ್ಕೆ ಟಿಕೆಟ್ಸ್ ತಗೊಂಡಿದ್ರು. ಇದು ಅವಳ ರೂಮ್ ಅಲ್ಲಿ ಇದ್ದಿದ್ದ ಟಿಕೆಟ್ಸ್ ಅಂಡ್ ಪಾಸ್ಪೋರ್ಟ್ಸ್. 2 ದಿನದಲ್ಲಿ ಲವ್ವರ್ ಜೊತೆ ನ್ಯೂಜಿಲೆಂಡ್ ಹೋಗೋ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾಳ? ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಈ ಲವ್ವರ್ ಎಲ್ಲಿ ಸಿಗ್ತಾನೆ ಗೊತ್ತಾ ನಿನಗೆ? ಅದನ್ನು ಎನ್ಕ್ವೈರಿ ಮಾಡಿದೆ. ಅವನು ಮೈಸೂರಿನಲ್ಲಿ ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದಾನೆ. ಇದುವರೆಗೂ ಜ್ಯೋತಿ ಬಾಡಿ ನೋಡಕ್ಕೂ ಅವನು ಬಂದಿಲ್ಲ. ಬಾಡಿ ನೋಡಕ್ಕೂ ಬರ್ಲಿಲ್ಲ? ಪೂಜಾ, ಇವರಿಬ್ರು ಮಧ್ಯೆ ಏನೋ ನಡೆದಿರುತ್ತೆ. ಆ ಹುಡುಗನ ಗೊತ್ತಿರುತ್ತೆ ಅವಳು ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅಂತ. ಅರ್ಜೆಂಟ್ ಆಗಿ ಅವನೋಗಿ ಮೈಸೂರು ನೋಡ್ಬೇಕು. ಬಾ. 1 ನಿಮಿಷ ಗುರು, ಈ ರಿವಾಲ್ವರ್ ತಗೋ. ಯಾಕೆ? ಇದ್ರಲ್ಲಿ ಡಮ್ಮಿ ಬುಲೆಟ್ಸ್ ಹಾಕಿಟ್ಟಿದ್ದೀನಿ. ಅಕಸ್ಮಾತ್ ನೀನ್ ಇದ್ರಲ್ಲಿ ಶೂಟ್ ಮಾಡಿದ್ರು ಆ ಎಡಿಟರ್ ದೇವರಾಜ್ ಸಾಯಲ್ಲ. ಪೂಜಾ, ನೀನು ನನ್ನ ನಂಬಲ್ವಾ? ಹಾಗಲ್ಲ ಗುರು, ನಡೆದಿರೋದೆಲ್ಲ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಯಾವ್ದಕ್ಕೂ ನಾವು ಕೇರ್ಫುಲ್ ಆಗಿರೋದು ಒಳ್ಳೇದಲ್ವಾ? ಓಕೆ. ಹಲೋ ಮಿಸ್ಟರ್ ಎಡಿಟರ್ ದೇವರಾಜ್, ನಿಮ್ಮ ನಂಬರ್ 1 ಪತ್ರಿಕೆಗೆ ನನ್ನ ಹತ್ರ ಒಳ್ಳೆ ಸೆನ್ಸೇಷನಲ್ ನ್ಯೂಸ್ ಇದೆ. ಓ ಹೌದಾ? ನೀವು ನನಗೊಂದು ಕೋಟಿ ಕೊಡೋದಾದ್ರೆ ನಾನು ನನ್ನ ವಿಡಿಯೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರೋದನ್ನ ನಿಮಗೆ ಕೊಡ್ತೀನಿ. ವಾಟ್? 1 ಕೋಟಿನಾ? ಅದೇ ಸಾಧ್ಯ? ಇಫ್ ಯು ವಾಂಟ್ ಯು ಕಮ್ ಟು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ವಿತ್ ಕ್ಯಾಶ್. ನಾನೀಗ ಕಾವೇರಿ ಎಕ್ಸ್ಪ್ರೆಸ್ ಅಲ್ಲಿ ಹೊಡ್ತೀನಿ. ಭದ್ರ, ಅವ್ನು ಈ ಕೋಚ್ ಅಂತಾನೆ ಹೋಗ್ಬೇಕಾಗಿರೋದು. ಅವನ ಹೆಸರೇ ಇಲ್ಲ. ಈ ಕೋಚಲ್ಲಿ ಇಲ್ಲ ಅಂದ್ರೆ ಬೇರೆ ಯಾವ್ದಲ್ಲಾದ್ರೂ ಇರ್ತಾನೆ. ಒಟ್ಟಿನಲ್ಲಿ ಈ ಕಾವೇರಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾನೆ. ಅವನ ಇವತ್ತು ಬಿಡಬಾರ್ದು. ಸರ್, ಇದುವರೆಗೂ ಸಂತೋಷ್ ನಮ್ಗೆ ಸಿಕ್ಕೇ ಇಲ್ಲ ಸರ್. ಸರ್ ಓಕೆ ಸರ್, ಓಕೆ ಸರ್. ಸಂತೋಷ್ ಸಿಕ್ಕಿದ್ರೆ ಸ್ಟೇಷನ್ನಲ್ಲೇ ಮುಗಿಸ್ಬಿಡ್ಬೇಕು. ನೀನು ಶೂಟ್ ಮಾಡು, ಮಿಕ್ಕಿದ್ದನ್ನ ನಾನು ನೋಡ್ತೀನಿ. ಓಕೆ? ಏನ್ರು? ಏಯ್, ಎಲ್ಲ ಅವನು ನೋಡಿದ್ರ? ಇಲ್ಲ ಗುರು. ಟ್ರೈನ್ ನಂಬರ್ 635045 ಮೈಸೂರಿನಿಂದ ಚೆನ್ನೈಗೆ ಹೊರಡಲಿರುವ ಕಾವೇರಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ಹೊರಡಲಿದೆ. ಅಲ್ಲಿ ನೋಡ ಸಂತೋಷ್ ಬಂದ್ರು. ಬಂದ್ರು. ಸರ್, ಮುಂದೆ ರಸ್ತೆ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಆ ರಿಂಗ್ ರೋಡು? ಇಲ್ಲ ಸರ್, ಎಲ್ಲ ರಸ್ತೆನೂ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲೇ ಹೋಗಬೇಕು. ಥ್ಯಾಂಕ್ ಯು. ಸ್ಟಾಪ್ ಸ್ಟಾಪ್ ಸರ್, ಈ ರೋಡು ಬ್ಲಾಕ್ ಆಗಿದೆ. ಈ ಕಡೆ ಹೋಗೋ ಆಗಿಲ್ಲ. ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಹೋಗಿ. ಪೂಜಾ, ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಮ್ಗಿಂತ ಮುಂಚೆ ಆ ದೇವರಾಜ್ ಕಾಯ್ಕೊಂಡು ಕೂತಿರ್ತಾನೆ ನಾನು ಶೂಟ್ ಮಾಡ್ಲಿ ಅಂತ.
ಶಶಿ, ಆ ಡ್ರ್ಯಾಗನ್ ಇರೋ ರೈಲ್ವೆ ಗೇಟ್ ಕ್ರಾಸಿಂಗ್ ಹತ್ರ ಕಾರ್ ಪ್ರಾಬ್ಲಮ್ ಆಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಜಾಗದಲ್ಲೇ ಗುರು ನನ್ನ ಶೂಟ್ ಮಾಡ್ತಾನೆ ಅಂತ ದಿವ್ಯಾ ಹೇಳಿತು. ಯು ಪ್ಲೀಸ್ ಟೇಕ್ ಯುವರ್ ಕಾರ್ ಅಂಡ್ ಹರಿ ಅಪ್ ಹಿಯರ್. ಎಸ್, ಡ್ರ್ಯಾಗನ್ ಇರೋ ರೈಲ್ವೆ ಕ್ರಾಸಿಂಗ್. ಮೇಕ್ ಇಟ್ ಫಾಸ್ಟ್. ಬಿಡ್ರ ಅವಳ. ಏಯ್ ಬಿಡ್ರ ಅವಳ. ಓಯ್, ನಮಗ್ ಬೇಕಾಗಿರೋದು ಎಡಿಟರ್ ಸಾಲು. ರಿವಾಲ್ವರ್ ನನ್ ಕಡೆ ಅಲ್ಲ, ಅವನ್ ಕಡೆ ತಿರುಗಿ ಶೂಟ್ ಮಾಡು. ಇಲ್ಲ ಅಂದ್ರೆ ಇವಳನ್ನ ಮುಗಿಸ್ಬಿಡ್ತೀನಿ. ಓಯ್, ಶೂಟ್ ಮಾಡು ಅವ್ನ. Come on, shoot him! Shoot ಮಾಡು. ಶೂಟ್ ಮಾಡ್ಬೇಡ ಗುರು. ಗುರು, ನೋ 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 ಗುರು, ಬೇಡ. ಶೂಟ್ ಮಾಡ್ಬೇಡ, ಬೇಡ ಗುರು, ಪ್ಲೀಸ್. ಸರ್, ಹಲೋ ದೇವರಾಜ್ ಸರ್. ದಿವ್ಯಾ ಕನ್ಸು ನಿಜವಾಯ್ತು. ಎಲ್ಲಾ ಕನ್ಸುಗಳು ನಿಜವಾಗತ್ತೆ. ಸರ್, ಮೈ ಗಾಡ್. ಪೂಜಾ, ದಿವ್ಯಾ ಹೇಳ್ದಾಗ ನೀನೇ ಅವ್ರನ್ನ ಕೊಂದ್ಬಿಟ್ಟಲ್ಲೋ. ಅಯ್ಯೋ, ನಾನ್ ಕೊಲೆ ಮಾಡಿಲ್ಲ. ನನ್ ರಿವಾಲ್ವರ್. ಶಡಪ್. ದೇವರಾಜ್ ಏನು ತಪ್ಪು ಮಾಡಿಲ್ಲ ಅಂತ ನಾನು ನಿಂಗೆ ಹೇಳಿರ್ಲಿಲ್ವಾ? ಆದ್ರೂ ಯಾಕೋ ಇವ್ರನ್ನ ಕೊಂದೆ? ಏ ಹುಚ್ಚುಚ್ಚ ಮಾತಾಡ. ನಾನು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊ. ನನ್ ರಿವಾಲ್ವರ್ ಅಲ್ಲಿ ಡಮ್ಮಿ ಬುಲೆಟ್ ಇದೆ. ಬೇರೆ ಯಾರೋ ಕೊಂದಿದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇವನೇ ಇವ್ರನ್ನ ಕೊಲೆ ಮಾಡಿದ್ದು. ಇವನೇ ಕೊಲೆ ಮಾಡಿದ್ದು. ಏಯ್, ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆಗಾರ ಅಂತೀಯ? ಕೊಲೆ ಮಾಡಿ ನಿಂತ್ಕೊಂಡಿದ್ದಾನೆ, ಮುಖ ನೋಡ್ತೀರಾ? ಎಳ್ಕೊಂಬನ್ರ. ಸರ್, ಸಂತೋಷ್ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ದಾನೆ. ಅವನ ಮುಗಿಸೋದಕ್ಕೆ ಎಡಗಟ್ಟ ರೈಲ್ವೆ ಕ್ರಾಸಿಂಗ್ ಸಿಗ್ನಲ್ ಹತ್ರ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಿದ್ದೀನಿ. ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಬರ್ತಿದ್ದಾಗೆ ಅದು ಬ್ಲಾಸ್ಟ್ ಆಗಿ ಅವ್ನು ಸತ್ತೋಗ್ತಾನೆ. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನೀವೇನು ವರಿ ಮಾಡ್ಕೊಬೇಡಿ. ಹಲೋ ಹಲೋ
ಏನಾಯ್ತು ಗುರು? ಪೂಜಾ, ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ಟಿದ್ದಾರೆ. ಈಗ ಟೈಮ್ ತುಂಬಾ ಕಡಿಮೆ ಇದೆ. ಟ್ರೈನ್ ನಡಗಟ್ಟ ಕ್ಲಾಸಿಗೆ ಬರೋಷ್ಟರಲ್ಲಿ ನಾನು ಹೋಗಿ ರೀಚ್ ಮಾಡಬೇಕು. ನೀನು ಈಗ ಅರ್ಜೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡು. ಕಮ್ ಆನ್, ಗೋ ಕ್ವಿಕ್, ಫಾಸ್ಟ್. ಹಲೋ ರಾಬರ್ಟ್, ಸಂತೋಷನ ಕೊರೋದಕ್ಕೆ ಇಡಗಟ್ಟ ರೈಲ್ವೆ ಟ್ರ್ಯಾಕ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತಡೆಯೋದಕ್ಕೆ ಗುರು ಹೋಗ್ತಾ ಇದ್ದಾನೆ. ಅವ್ರು ಆ ಜಾಗಕ್ಕೆ ಹೋಗ್ಬಾರ್ದು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗ್ಬೇಕು, ಸಂತೋಷ್ ಸಾಯ್ಬೇಕು. ಕರೆಕ್ಟ್. ದಿವ್ಯಾ, ದಿವ್ಯಾ, ಅಕ್ಕ, ದಿವ್ಯಾ, ಏನಾಯ್ತು? ಆ ಟ್ರೈನ್ ಬ್ಲಾಸ್ಟ್ ಆಯ್ತು. ಎಲ್ಲ ಸತ್ತೋದ್ರು. ಆ ನ್ಯೂಸ್ ಬಂದೇ ಬರುತ್ತೆ. ಗುರುಗೆ ಏನಾಯ್ತು ಗೊತ್ತಾಗ್ಲಿಲ್ಲ. ನಾನು ಈಗ್ಲೇ ಗುರು ನೋಡ್ಬೇಕು. ಇಲ್ಲಮ್ಮ, ನೀನೀಗ ಎಲ್ಲೂ ಹೋಗಕ್ಕಾಗಲ್ಲ. ಇಲ್ಲ, ಗುರುಗೇನೋ ಆಯ್ತು. ಎಲ್ಲ ಸತ್ತೋದ್ರು. ಟ್ರೈನ್ ಬ್ಲಾಸ್ಟ್ ಆಯ್ತು. ನಾನು ಈಗ್ಲೇ ಗುರು ನೋಡ್ಬೇಕು. ಅಯ್ಯೋ ಅಕ್ಕ, ನಿಂತ್ಕೊಮ್ಮ. ಅಕ್ಕ, ಅಕ್ಕ, ದಿವ್ಯಾ, ನಿಂತ್ಕೋ ಅಕ್ಕ. ಅಕ್ಕ. ಗುರು, ದಿವ್ಯಾ, ಯಾಕೆ, ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಗುರು, ನಿನ್ಗೇನು ಆಗಿಲ್ಲ ತಾನೆ? ಓಹೋ, ಟ್ರೈನ್ ಬ್ಲಾಸ್ಟ್ ಆಯ್ತು, ನಾನ್ ಸತ್ತೋದೆ ಅನ್ಕೊಂಡ್ಯಾ? ನೋಡು, ನೀನ್ ಅನ್ಕೊಂಡಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿಲ್ಲ. ಆ ಟ್ರೈನ್ ನಾನು ಸೇವ್ ಮಾಡಿದ್ದೀನಿ, ಸಾವಿರಾರು ಜನನ ಕಾಪಾಡಿದ್ದೀನಿ. ಹೌದ್ ದಿವ್ಯಾ, ನೋಡು, ನಾನು ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿ ಹೋಗಿದ್ರು ಕೂಡ ಸಾವಿರಾರು ಜನ ಸತ್ತು ಹೋಗೋರು, ಆ ಟ್ರೈನ್ ಬ್ಲಾಸ್ಟ್ ಆಗೋಗೋದು. ಆದ್ರೆ ಕೊನೆಗೂ ನಾನ್ ನಿನ್ನ ಕನಸನ್ನ ಸುಳ್ಳು ಮಾಡದೆ ಆ ಟ್ರೈನ್ ಬ್ಲಾಸ್ಟ್ ನ ತಪ್ಪಿಸ್ದೆ. ಇಲ್ಲ ಗುರು, ಅದು ನಡೆಯುತ್ತೆ. ದಿವ್ಯಾ, ಇದುವರೆಗೂ ನಾನು ಮಾಡಿದ್ದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ಆ ಟ್ರೈನ್ ನಾನು ಕಾಪಾಡಿದೀನಿ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಟ್ರೈನ್ ಕಾಪಾಡಿದೀನಿ. ಹೀಗೆ ಪ್ರತಿ ಸಲಿನೂ ನಾವು ಮೋಸ ಹೋಗ್ತಾ ಇದೀವಿ. ನ್ಯೂ ಇಯರ್ ನಲ್ಲಿ ಅಶ್ವೇತನ್ ಕಾಪಾಡಿದ್ವಿ. ಏನಾಯ್ತು? ದೇವ್ರನ್ನ ನಂಬಲ್ಲ, ಶಬರಿಮಲೆ ಮಾಲೆ ಹಾಕಲ್ಲ ಅಂದ್ರೆ ಅವನ್ ಗತಿ ಏನಾಯ್ತು? ನೇಣ್ ಹಾಕೊಳ್ಳೋದಿಲ್ಲ ಅಂತ ಆ ಮರಕ್ ಕಾವಲ್ ಹಾಕಿದ್ರಿ, ಆ ಹುಡುಗಿ ಏನಾದ್ಲು? ಆ ದೇವರಾಜ್ನ ಶೂಟ್ ಮಾಡಲ್ಲ ಅಂದ್ರಿ, ಆದ್ರೆ ಏನಾಯ್ತು? ಈಗ ಆ ಟ್ರೈನ್ ಕಾಪಾಡ್ದೆ ಅಂತಿದ್ದೀರಾ, ಆದ್ರೆ ಆ ಟ್ರೈನ್ ಬ್ಲಾಸ್ಟ್ ಆಗಿರುತ್ತೆ. ನೀವ್ ಬಾಂಬ್ ತೆಗೆದ್ಮೇಲೆ ಆ ಟ್ರೈನ್ ಪಾಸ್ ಆಯ್ತು, ಆದ್ರೆ ಅದು ಬೇರೆ ಜಾಗದಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ದಿವ್ಯಾ, ನೀನ್ ಹೇಳ್ದಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿರುತ್ತೆ, ಆದ್ರೆ ಅದೆಲ್ಲಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ, ತೋರಿಸ್ತೀನಿ.
ನೀನಿಲ್ಲಿ ಅದಿರ್ಲಿ, ಕಾವೇರಿ ಎಕ್ಸ್ಪ್ರೆಸ್ ಅಪಾಯದಲ್ಲಿದೆ ಅಂತ ಪೂಜಾ ಫೋನ್ ಮಾಡಿ ಹೇಳಿದಲ್ಲ, ಏನಾಯ್ತದು? ಹೌದು ಸರ್, ಆದ್ರೆ ಈ ಸತಿನೂ ನಾವು ಯಾಮಾರ್ಬಿಟ್ವಿ. ಗುರು, ಏನ್ ಹೇಳ್ತಾ ಇದ್ದೆ ನೀನು? ಹೌದು ಸರ್, ನೆಡ್ಗೇಟ ಕ್ರಾಸ್ ಅಲ್ಲಿ ಬಾಂಬ್ ಇದೆ ಅಂತ ಗೊತ್ತಾಗಿ ಹೋಗಿ ಕಷ್ಟಪಟ್ಟದನ್ನ ಕಾಪಾಡಿದೆ. ಆದ್ರೆ ಈ ಸತಿನೂ ಪ್ರಯೋಜನ ಆಗ್ಲಿಲ್ಲ, ಮತ್ತೆ ಆ ಟ್ರೈನ್ ಬ್ಲಾಸ್ಟ್ ಆಗೋಯ್ತು. ವಾಟ್? ಹೌದು ಸರ್, ಇವಳು ಕಂಡ ಪ್ರತಿಯೊಂದು ಕನಸು ನಿಜ ಆಗೋಯ್ತು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗಿ ಸಾವಿರಾರು ಜನ ಸತ್ತೋದ್ರು. ಅದ್ ಹ್ಯಾಕ್ ಸಾಧ್ಯ ಗುರು? ಟ್ರೈನ್ ಎಲ್ಲಿ ಬ್ಲಾಸ್ಟ್ ಆಯ್ತು? ಹ್ಯಾಕ್ ಬ್ಲಾಸ್ಟ್ ಆಯ್ತು? ಇಲ್ಲಿ ಬ್ಲಾಸ್ಟ್ ಆಯ್ತು. ಮಿಸ್ಟರ್ ಪ್ರಭಾಕರ್, ನಾನ್ ಗೆಸ್ ಮಾಡಿ ಕರೆಕ್ಟ್ ಆಗೇ ಇದೆ. ನೀನೇ ಎಲ್ಲದಕ್ಕೂ ಎಲ್ಲರಿಗೂ ಮಾಸ್ಟರ್ ಬ್ರೈನ್. ದೇವರಾಜ್ನ ಎಲ್ಲಿ ಬೇಕಾದ್ರೂ ಸಾಯಿಸಬಹುದಾಗಿತ್ತು, ಆದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಸಾಯಿಸಿದ ಕೂಡಲೇ ನನಗೆ ಅನುಮಾನ ಬಂತು. ದಿವ್ಯಾ ಕನಸಿನ ಬಗ್ಗೆ ಗೊತ್ತಿರೋರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಅಂತ. ಆ ವ್ಯಕ್ತಿ ನೀನೊಬ್ನೇ. ದಿವ್ಯಾ ಕಂಡಿರೋ ಕನಸು ಟ್ರೈನ್ ಬ್ಲಾಸ್ಟ್ ಆಗೋದಲ್ಲ, ಟ್ರೈನ್ ಬ್ಲಾಸ್ಟ್ ಆಗಿರುವಂತ ನ್ಯೂಸ್. ಈ ನ್ಯೂಸ್ ನ ಒಬ್ಬ ಎಡಿಟರ್ ಮಾತ್ರ ಹಾಕ್ಬೋದು. ದಿವ್ಯಾ ಕನಸು ಗೊತ್ತಿರೋ ಒಬ್ಬ ಎಡಿಟರ್ ದೇವರಾಜ್ ಸತ್ತೋದ, ಇನ್ನೊಬ್ಬ ಎಡಿಟರ್ ಅಂದ್ರೆ ನೀನೆ. ಇವಳು ಕನಸು ನಿಜ ಆಗೇ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಟ್ರೈನ್ ಬ್ಲಾಸ್ಟ್ ಮ್ಯಾಟರ್ ನ ದೊಡ್ಡದಾಗಿ ನಿನ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದೆ. ನಾನ್ ಟ್ರೈನ್ ಸೇವ್ ಮಾಡಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗ್ತಿದ್ದಂಗೆ ಎಲ್ಲಾ ಪೇಪರ್ ನ ಡೆಸ್ಟ್ರಾಯ್ ಮಾಡಕ್ ನೀನ್ ಇಲ್ಲಿಗೆ ತಂದೆ. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದ, ಅದಕ್ಕಿಂತ ಮುಂಚೆ ನಾನು ಬಂದೆ. ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿತ್ತು. ಇನ್ನ ದೇವ್ರು ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ಏಯ್ ದಿವ್ಯಾ, ಗನ್ ಕೆಳಗೆ ಬಿಸಾಕು, ಇಲ್ಲ ಅಂದ್ರೆ ಅವಳನ್ನು ಮುಗಿಸ್ಬಿಡ್ತೀನಿ. ಸರ್, ಕಿತ್ಕೊಳ್ಳಿ ಗನ್ ಅವನ ಕೈಯಿಂದ, ಕಿತ್ಕೊಳ್ಳಿ ಸರ್. ನೀನು ಬರೀ ರಿಪೋರ್ಟರ್, ನಾನು ಎಡಿಟರ್. ಮಾಮೂಲಿ ಎಡಿಟರ್ ಅಲ್ಲ, ಕ್ರಿಮಿನಲ್ ಎಡಿಟರ್. ನಿನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನೀನು ಗೆದ್ದೆ ಅನ್ಕೊಂಡ್ಬಿಟ್ಟೆ, ಆದ್ರೆ ನನ್ನ ಕ್ಯಾಲ್ಕುಲೇಷನ್ ನಿನಗೆ ಗೊತ್ತೇ ಇಲ್ಲ. ಖಾಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡಿ ಶಾಕ್ ಆದೆ ಅಲ್ಲ? ನಿಜವಾದ ಶಾಕ್ನ ಈಗ ಕೊಡ್ತೀನಿ ನೋಡು. ಇದು ಫೇಕ್ ಸ್ಟಾಂಪ್ ಪೇಪರ್. ಕೇವಲ 10 ಪೈಸೆ ಬೆಲೆ ಬಾಳೋ ಪೇಪರ್ ನಲ್ಲಿ ನಕಲಿ ಛಾಪಾ ಕಾಗದ ಪ್ರಿಂಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದೆ. ಈ ಬಿಸ್ನೆಸ್ ಯಾರು ಗೊತ್ತಾಗಬಾರ್ದು ಅಂತ ಸೂಪರ್ ನ್ಯೂಸ್ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದೆ. ಹತ್ ಕಡೆ ಬಿಲ್ಡಿಂಗ್ ಅಲ್ಲಿ ನ್ಯೂಸ್ ಪ್ರಿಂಟಿಂಗ್, ಇತ್ ಕಡೆ ಗೋಡನ್ ನಲ್ಲಿ ಫೇಕ್ ಸ್ಟಾಂಪ್ ಪೇಪರ್ ಪ್ರಿಂಟಿಂಗ್. ಇದನ್ನೆಲ್ಲ ಆ ಸಿಬಿಐ ಆಫೀಸರ್ ರಾಮನಾಥ್ ಹೇಗೋ ಕಂಡಿದ್ದು ಬಿಟ್ಟ. ಅದಕ್ಕೆ ಅವನ್ನ ಕೊಲೆ ಮಾಡಿಸ್ಬಿಟ್ಟೆ. ಆ ಕೊಲೆ ಬಗ್ಗೆ ಫಸ್ಟ್ ನ್ಯೂಸ್ ನಂಬರ್ 1 ಅಲ್ಲಿ ಬಂತು. ಯಾರಿಗೂ ಗೊತ್ತಿದೆ ನಡೆದ ಕೊಲೆ ಬಗ್ಗೆ ನ್ಯೂಸು ಅವನೇ ಹೇಗಾಗ್ತಾ ಅಂತ ಕಂಡಿಡಿಕೆ ನೀನು ಕಳಿಸ್ತೆ. ಆದ್ರೆ ನೀನು ನನ್ನನ್ನೇ ಕಂಡಿಡಿದು ಬಿಟ್ಟೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಗುರು? ಅಂತಹ ಪವರ್ಫುಲ್ ಮಿನಿಸ್ಟರ್ ಜೆ ಪಾಟೀಲ್ನೇ ಮುಗಿಸ್ಬಿಟ್ಟೆ. ನೀನ್ ಯಾವ ಲೆಕ್ಕ? ನಾಸಿಕ್ನಿಂದ ಒರಿಜಿನಲ್ ಸ್ಟಾಂಪ್ ಪೇಪರ್ ಡಿಸೈನ್ ತರಿಸ್ಕೊಟ್ಟಿದ್ದೆ ಆ ಮಿನಿಸ್ಟ್ರು. ಲಾಭದಲ್ಲಿ ಜಾಸ್ತಿ ಪಾಲ್ ಕೇಳ್ದ ಅಂತ ಅವನ್ನ ಮುಗಿಸ್ಬಿಟ್ಟೆ. ಅದಕ್ಕೆ ಸಾಕ್ಷಿಯಾಗಿದ್ದವ್ರಂದ್ರೆ ಅವನ್ ಡ್ರೈವರ್ ಸತ್ಯ, ಅವನ್ PA ಜ್ಯೋತಿ, ಅವನ್ ಕೀಪ್ ಸ್ಮಿತಾ. ದುಡ್ಡು ತಗೊಂಡು ಎಲ್ಲೂ ಬಾಯ್ ಬಿಡಲ್ಲ ಅಂದ್ರು. ಆದ್ರೆ ನಾನು ಯಾರನ್ನೂ ನಂಬೋನಲ್ಲ, ಎಲ್ರನ್ನೂ ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ. ಅಷ್ಟಲ್ಲ ಆ ಹುಡುಗಿ ತನ್ನ ಲವರ್ ಸಂತೋಷ್ಗೆ ಈ ವಿಷಯ ತಿಳಿಸಿದ್ರು. ಅವನು ನನ್ನ ಪ್ರಿಂಟಿಂಗ್ ಬಿಸ್ನೆಸ್ ನ ವಿಡಿಯೋ ತೆಗೆದಿಟ್ಟಿದ್ದ. ಅದನ್ನ ಎಡಿಟರ್ ದೇವರಾಜ್ಗೆ ಮಾರೋದಕ್ಕೆ ಟ್ರೈ ಮಾಡಿದ್ರು. ಅದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ ದೇವರಾಜ್ನ ಆ ರೈಲ್ವೆ ಟ್ರ್ಯಾಕ್ ಅಂತ ಕ್ಲೋಸ್ ಮಾಡಿಸ್ದೆ. ಆದ್ರೆ ಆ ಸಂತೋಷ್ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ತಪ್ಪಿಸ್ಕೊಂಡ. ಅದಕ್ಕೆ ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ವಿ. ದಿವ್ಯಾ ಕನ್ಸಲ್ ಬಂದಿದ್ದು ಯಾವುದು ಸುಳ್ಳಾಗಲ್ಲ ಅನ್ನೋ ನಂಬಿಕೆ ಮೇಲೆ ಈ ನ್ಯೂಸ್ ನ ಪ್ರಿಂಟ್ ಮಾಡಿದೆ. ಆದ್ರೆ ನಾನು ಮೊದಲು ಪ್ರಿಂಟ್ ಮಾಡೋದು ನ್ಯೂಸ್ ಹೊರಗೆ ಬರೋದು ಹಾಗೆ ನೀನ್ ತಡೆದ್ಬಿಟ್ಟೆ. ಇಷ್ಟೆಲ್ಲಾ ವಿಷಯ ನಮ್ಮ ಬಗ್ಗೆ ಗೊತ್ತಾದ್ಮೇಲೆ ನೀನಾಗ್ಲಿ ಇವಳಾಗ್ಲಿ ಬದುಕಿರ್ಬಾರ್ದು.
ಮಿಸ್ಟರ್ ಉಮೇಶ್ ನಾಯಕ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ಕೊಂಡು ನಕಲಿ ಚಾಪಾ ಕಾಗದ ಪ್ರಿಂಟ್ ಮಾಡೋರ್ಗೆ ನೇರವಾಗಿ ಸಹಾಯ ಮಾಡಿದ್ದೀರಾ. ನಿಮ್ಮ ವ್ಯವಹಾರನೆಲ್ಲ ವಿಡಿಯೋ ಕ್ಯಾಮ್ರಾ ಕ್ಯಾಚ್ ಮಾಡಿ ಆ ಕ್ಯಾಸೆಟ್ ನ ಮಿಸ್ಟರ್ ಸಂತೋಷ್ ನಮ್ಗೆ ಒಪ್ಪಿಸಿದ್ದಾರೆ. ಯು ಹ್ಯಾವ್ ನೋ ವೇ ಟು ಎಸ್ಕೇಪ್. ಗುರು, ನನ್ನ ಹಿಡಿದ ಮಾತ್ರಕ್ಕೆ ಈ ವ್ಯವಹಾರ ಮುಗಿದೋಯ್ತು ಅನ್ಕೋಬೇಡ. ನೀನ್ ಹಿಡಿದಿರೋದು ಬರೀ ಬೆರಳು ಅಲ್ಲ, ಉಗುರು. ನನ್ನ ಹಿಂದೆ ಇನ್ನೂ ಭಾರಿ ದೊಡ್ಡ ಜನ ಇದ್ದಾರೆ. ಏಯ್ ಮಗಲೇ ಮೌ ವರ್ಷ